ಬಾರಿ ಮಂಡ್ಯದಿಂದ ಕಾಂಗ್ರೆಸ್ನಿಂದ ಯಾರು ಕಣಕ್ಕಿಳಿತಾರೆ? ಜೆಡಿಎಸ್ ಕೇಳಿರೋದ್ರಿಂದ ಬಿಜೆಪಿಗೆ ಜೆಡಿಎಸ್ ನಮಗೆ ಮಂಡ್ಯ ಬಿಟ್ಕೊಡ್ಬೇಕು ಅಂತ ಕೇಳಿರೋದ್ರಿಂದ ಆಲ್ಮೋಸ್ಟ್ ಜೆಡಿಎಸ್ಗೆನೆ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಇಲ್ಲ, ಜೆಡಿಎಸ್ ಏನೆ. ಹಾಗಾದ್ರೆ ಕಾಂಗ್ರೆಸ್ನಿಂದ ಯಾರು ನಿಲ್ತಾರೆ? ಜೆಡಿಎಸ್ ನಿಂದ ಯಾರು ಅಭ್ಯರ್ಥಿ ನಿಲ್ಬಹುದು ನೋಡ್ತಾ ಹೋಗೋಣ. ನೋಡಿ, ಮಂಡ್ಯ ಕಾಂಗ್ರೆಸ್ನಿಂದ ಚಂದ್ರು ಬಹಳ ಸರ್ಪ್ರೈಸ್ ಕ್ಯಾಂಡಿಡೇಟ್ ಅನ್ನ ಎಲ್ಲಿ ಕಾಂಗ್ರೆಸ್ ಹಾಕಿದೆ. ಅದರ ಜೊತೆಗೆ ಜೆಡಿಎಸ್ ನಿಂದ CS ಪುಟ್ಟರಾಜು ಅವರು ಕಳೆದ ಬಾರಿ MLA ಎಲೆಕ್ಷನ್ ನಲ್ಲಿ ಸೋತಿದ್ದಾರೆ, ಬಟ್ ಸಚಿವರಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ, MP ಆಗಿದ್ದಾರೆ. ಕಾಂಗ್ರೆಸ್ ನಿಂದ ಸಖತ್ ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಚಂದ್ರು. ಬೆಂಗಳೂರಲ್ಲಿ ಸ್ಟಾರ್ ಚಂದ್ರು ಅಂತಾನೆ ಭಾರಿ ಫೇಮಸ್ ಆಗಿರೋದು. MP ಎಲೆಕ್ಷನ್ಗೆ ಬೇಕಾಗಿರುವಂತಹ ತೂಕ, ಸಾಮರ್ಥ್ಯ ಎಲ್ಲವೂ ಕೂಡ ಈ ಸ್ಟಾರ್ ಚಂದ್ರು ಅವರಿಗಿದೆ. ಮತ್ತೊಂದು ಕಡೆ ಜೆಡಿಎಸ್ ನಿಂದ ಮಾಜಿ MP CS ಪುಟ್ಟರಾಜು ಅವರು ಮಂಡ್ಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೋಲ್ಡ್ ಇದೆ. ದಳಪತಿಗಳ ಬೀಗರಾಗಿದ್ದಾರೆ ಪುಟ್ಟರಾಜು ಅವರು. ಬೀಗರಾಗಿರುವಂತಹ ಪುಟ್ಟರಾಜು ಅವರಿಗೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋಲ್ಡ್ ಇದೆ ಅಂತಾನೆ ಹೇಳ್ಬೋದು. ಕಳೆದ ಬಾರಿ MLA ಎಲೆಕ್ಷನ್ ನಲ್ಲಿ ಅವರು ಸೋತಿದ್ರು ಕೂಡ ಹಿಂದೆ ಅವರು ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿಂದೆ MP ಆಗು ಕೂಡ ಅವರು ಒಳ್ಳೆ ಕೆಲಸ ಮಾಡಿರೋದ್ರಿಂದ ಆ ಮಂಡ್ಯ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋಲ್ಡ್ ಇದೆ CS ಪುಟ್ಟರಾಜು ಅವರಿಗೆ. ಒಂದು ಕಡೆ ಕಾಂಗ್ರೆಸ್ನಿಂದ ಬಹಳ ಸರ್ಪ್ರೈಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಚಂದ್ರು ಅವರು. ಬಹಳಷ್ಟು ಜನಕ್ಕೆ ಅವರ ಹೆಸರು ಗೊತ್ತಿಲ್ಲ ಅಂದ್ರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹೋಲ್ಡ್ ಇಟ್ಕೊಂಡಿದ್ದಾರೆ. ಚುನಾವಣೆಗೆ ಬೇಕಾದಂತಹ ತೂಕ ಆ ಚಂದ್ರು ಅವರ ಬಳಿ ಇದೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಳಿ ಇದೆ. ಮತ್ತೊಂದು ಕಡೆ CS ಪುಟ್ಟರಾಜು ಅವರು ಮಂಡ್ಯದಾದ್ಯಂತ ಮನೆ ಮಾತಾಗಿರೋದು. ಮಂಡ್ಯದ ಸಕ್ಕರೆ, ಮೈಸೂರಿನ ಪಾಕ್, ಪಕ್ಕದ ಮೈಸೂರು.